ಬಿಜೆಪಿ ಕಾರ್ಯಕರ್ತೆ ಬಟ್ಟೆ ಬಿಚ್ಚಿ ಹೊಡೆದ್ರ ಪೊಲೀಸರು ಎಂಬ ಪ್ರಶ್ನೆ ಮೂಡ್ತಾ ಇದೆ. ಹುಬ್ಬಳ್ಳಿ ಪೊಲೀಸ್ ಮಹಿಳೆ ಘರ್ಷಣೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ಕಾರ್ಯಕರ್ತೆ ಬಟ್ಟೆ ಬಿಚ್ಚಿ ಹೊಡೆದ್ರ ಪೊಲೀಸರು. ಹುಬ್ಬಳ್ಳಿ ಪೊಲೀಸ್ ಮಹಿಳೆ ಘರ್ಷಣೆಗೆ ಬಿಗ್ ಟ್ವಿಸ್ಟ್. ಮಹಿಳೆ ಬಟ್ಟೆ ಬಿಚ್ಚಿ ಥಳಿಸಿದ್ರ ಹುಬ್ಬಳ್ಳಿ ಪೊಲೀಸರು. ಸುಜಾತ ಬಂಧನದ ವೇಳೆ ಅಸಲಿಗೆ ನಡೆದಿದ್ದಾದ್ರೂ ಏನು ಹಾಗಾದ್ರೆ? ಪೊಲೀಸರು ಮತ್ತು ಮಹಿಳೆಯಿಂದ ಆರೋಪ ಪ್ರತ್ಯಾರೋಪವನ್ನ ಮಾಡಲಾಗಿದೆ. ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ್ದಾರೆ ಅಂತ ಮಹಿಳೆ ಆರೋಪವನ್ನ ಮಾಡ್ತಿದ್ದಾರೆ. ಮಹಿಳೆಯೇ ಸ್ವಯಂ ಬಟ್ಟೆ ಬಿಚ್ಚಿದ್ದಾರೆ ಅಂತ ಕಾಕಿ ಪ್ರತ್ಯಾರೋಪವನ್ನ ಮಾಡ್ತಿದೆ. ಸುಜಾತ ಹಂಡಿ ವಿರುದ್ಧ ದೂರು ನೀಡಿದ್ದ ಸುವರ್ಣ. ಬಿಜೆಪಿ ಕಾರ್ಯಕರ್ತೆ ಸುಜಾತ ಬಂಧನಕ್ಕೆ ತೆರಳಿದ್ದ ಪೊಲೀಸರು. ಕೈ ಕಾರ್ಪೊರೇಟರ್ ದೂರಿನ ಮೇಲೆ ಪೊಲೀಸ್ ಕಾರ್ಯಾಚರಣೆ. ಸುಜಾತ ಬಂಧನಕ್ಕೆ ತೆರಳಿದ್ದ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರು. ಈ ವೇಳೆ ಪೊಲೀಸರಿಗೆ ಪ್ರತಿರೋಧವನ್ನ ತೋರಿ ಚೀರಾಡಿದ್ದ ಮಹಿಳೆ. ಪೊಲೀಸರು ಥಳಿಸಿ ಎಳೆದೊಯ್ಯಲು ಯತ್ನಿಸಿದ ಆರೋಪ ಕೇಳಿಬಂದಿದೆ. ಪೊಲೀಸರಿಗೆ ಕಚ್ಚಿ ಗಾಯಗೊಳಿಸಿದ ಆರೋಪ. ಬಿಜೆಪಿ ಕಾರ್ಯಕರ್ತೆ ಸುಜಾತಾಗೆ ಸಿಕ್ತಿದೆ ಪೊಲಿಟಿಕಲ್ ಟ್ವಿಸ್ಟ್. ಹುಬ್ಬಳ್ಳಿ ಪೊಲೀಸ್ ಮಹಿಳೆ ಘರ್ಷಣೆಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸದ್ಯಕ್ಕೆ ಮಹಿಳೆ ಬಟ್ಟೆ ಬಿಚ್ಚಿ ಪೊಲೀಸರೇ ಹಲ್ಲೆ ಮಾಡಿದ್ರ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಆ ಒಂದು ಸಿಚುವೇಶನ್ ಹೆಂಗಿದೆ ಅಂತ. ನಿಜಕ್ಕೂ ಕೂಡ ಒಬ್ಬಳನ್ನ ಅರೆಸ್ಟ್ ಮಾಡಲಿಕ್ಕೆ ಇಷ್ಟೊಂದು ಜನ ಪೊಲೀಸರು ಹೋಗುವಂತ ಅನಿವಾರ್ಯತೆ ಏನಿತ್ತು, ಅವಶ್ಯಕತೆ ಏನಿತ್ತು? ಒಂದು ವೇಳೆ ಪೊಲೀಸರದ್ದು ತಪ್ಪಾ ಅಥವಾ ಮಹಿಳೆ ಹೇಳ್ತಾ ಇರೋದೇ ಸುಳ್ಳ? ಸದ್ಯಕ್ಕೆ ಈ ಒಂದು ವಿಚಾರವಾಗಿಯೂ ಕೂಡ ಕಮಿಷನರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ವಿಚಾರಕ್ಕೆ ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ. ಒಂದು ಮಹಿಳೆಯ ಬಟ್ಟೆ ಬಿಚ್ಚಿ ಒಂದು ವೇಳೆ ಏನಾದ್ರೂ ಪೊಲೀಸರು ಹಲ್ಲೆ ಮಾಡಿದ್ರೆ ಅವ್ರನ್ನ ಹೆಂಗೆ ಪೊಲೀಸರು ಅಂತ ಕರೆಯೋದಿಕ್ ಸಾಧ್ಯ ಆಗುತ್ತೆ? ಅವರು ನಮ್ಮ ರಕ್ಷಣೆ ಮಾಡ್ಲಿಕ್ಕೆ ಅಂತ ಇರೋಂಥದ್ದು. ಆದ್ರೆ ರಾಕ್ಷಸ ಪ್ರವೃತ್ತಿಯನ್ನ ತೋರಿಸ್ಲಿಕ್ಕಲ್ಲ. ಮಹಿಳೆ ಏನಾದ್ರೂ ಸುಳ್ಳು ಹೇಳಿದ್ರೆ ಮಹಿಳೆಯ ವಿರುದ್ಧ ಕೂಡ ಮತ್ತೊಂದು ಕೇಸ್ ಕೂಡ ದಾಖಲಾಗುತ್ತೆ. ಅದೇ ರೀತಿ ಪೊಲೀಸರೇ ಈ ರೀತಿಯ ತಪ್ಪು ಮಾಡಿದ್ರೆ, ಮಹಿಳೆಯ ಬಟ್ಟೆಯನ್ನ ಬಿಚ್ಚಿ ಥಳಿಸಿದ್ರೆ ಎಷ್ಟರ ಮಟ್ಟಿಗೆ ಸರಿ? ಒಟ್ಟಿನಲ್ಲಿ ಸುಜಾತ ಹೇಳ್ತಾ ಇರುವ ಪ್ರಕಾರ ಆಕೆಯ ಬಟ್ಟೆಯನ್ನ ಬಿಚ್ಚಿ ಹಲ್ಲೆಯನ್ನ ಮಾಡಿದ್ರು ಪೊಲೀಸರು ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಅರೆಸ್ಟ್ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ಏನು ಸುಜಾತಳನ್ನ ಅರೆಸ್ಟ್ ಮಾಡಲಿಕ್ಕೆ ಅಂತ ಹೋಗ್ತಾರೆ, ಆ ಒಂದು ಸಂದರ್ಭದಲ್ಲಿ ಸುಜಾತಳನ್ನ ಬಟ್ಟೆ ಬಿಚ್ಚಿ ವಿವಸ್ತ್ರಗೊಳಿಸಿ ಹಲ್ಲೆಯನ್ನ ಮಾಡಿದ್ದಾರಂತೆ ಪೊಲೀಸರು. ಇನ್ನು ಪೊಲೀಸರಿಗೆ ಕಚ್ಚಿ ಗಾಯಗೊಳಿಸಿದ್ದಾರೆ ಅಂತ ಪೊಲೀಸರು ಮತ್ತೊಂದು ಕಡೆ ಆರೋಪವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಯಾವುದು ಸರಿ, ಯಾವುದು ತಪ್ಪು, ಯಾರು ಹೇಳ್ತಾ ಇರೋದು ನಿಜ, ಯಾರು ಹೇಳ್ತಾ ಇರೋದು ತಪ್ಪು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಬಿಜೆಪಿ ಕಾರ್ಯಕರ್ತೆಯ ಬಟ್ಟೆ ಬಿಚ್ಚಿ ಪೊಲೀಸರು ಹೊಡೆದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ನೀವು ಗಮನಿಸ್ತಾ ಇದ್ದಾರೆ ಯಾವ ರೀತಿ ಚೀರಾಟ ಮಾಡ್ತಾ ಇದ್ದಾರೆ, ಕಿರ್ಚಾಟ ಮಾಡ್ತಾ ಇದ್ದಾರೆ ಅಂತ. ಒಬ್ಬ ಮಹಿಳೆಯನ್ನ ಅರೆಸ್ಟ್ ಮಾಡಲಿಕ್ಕೆ ಇಷ್ಟೊಂದು ಜನ ಹೋಗುವಂತಹ ಅವಶ್ಯಕತೆ ಏನಿತ್ತು ಅಂತ ಇದಕ್ಕೆ ಪೊಲೀಸರು ಉತ್ತರವನ್ನ ಕೊಡಬೇಕಾಗತ್ತೆ. ಆಕೆ ಏನೇ ತಪ್ಪು ಮಾಡಿರಬಹುದು, ಇಷ್ಟು ಜನ ಏಕಾಏಕಿ ಅವ್ರನ್ನ ಹೋಗಿ ಅರೆಸ್ಟ್ ಮಾಡ್ಲಿಕ್ಕೆ ಹೋಗ್ತೀರಾ ಅಂತ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ? ನೀವು ಕೂಡ ಗಮನಿಸ್ತಾ ಇದ್ದೀರಾ ಫೋಟೋದಲ್ಲಿ. ಈಗ ಏನ್ ಫೋಟೋದಲ್ಲಿ ಪೊಲೀಸ್ ಕಾಣ್ತಾ ಇದ್ದಾರೆ, ಇವ್ರು ಹೋಗಿದ್ರಂತೆ. ಕೇವಲ ಇವ್ರೊಬ್ಬರೇ ಅಲ್ಲ, ಇವ್ರ ಜೊತೆ ಬೇರೆ ಬೇರೆ ಕಾನ್ಸ್ಟೇಬಲ್ ಆಗಿರ್ಬೋದು, ಲೇಡಿ ಕಾನ್ಸ್ಟೇಬಲ್ ಆಗಿರ್ಬೋದು, ಎಲ್ಲರೂ ಕೂಡ ಹೋಗಿದ್ರು. ಆದ್ರೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಪ್ರಕಾರ ಆಕೆ ತನ್ನ ಬಟ್ಟೆಯನ್ನ ಬಿಚ್ಚಿದ್ಲಂತೆ. ಬಟ್ಟೆಯನ್ನ ಬಿಚ್ಚಿ ಚೀರಾಡಿದ್ದಾಳೆ, ಕೂಗಾಟವನ್ನ ಮಾಡಿದ್ದಾಳೆ ಅಂತ ಪೊಲೀಸರು ಆ ಮಹಿಳೆಯ ವಿರುದ್ಧವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಮಹಿಳೆ ಹೇಳುವ ಪ್ರಕಾರ ಪೊಲೀಸರು ಆಕೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾರಂತೆ, ಥಳಿತವನ್ನ ಮಾಡಿದ್ದಾರಂತೆ. ಸದ್ಯಕ್ಕೆ ಇದರಲ್ಲಿ ಯಾರದ್ದು ಸರಿ, ಯಾರದ್ದು ತಪ್ಪು ಅನ್ನೋದು ತಿಳಿದು ಬರಬೇಕಾಗುತ್ತೆ. ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರ ವರ್ತನೆಗೆ ವ್ಯಾಪಕ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಜನರು ಟೀಕೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಅಮಾನುಷವಾಗಿ ಪೊಲೀಸರು ವರ್ತನೆಯನ್ನ ತೋರಿಸಿದ್ದಾರೆ. ಇಷ್ಟೊಂದು ಜನ ಏಕಾಏಕಿಯಾಗಿ ನುಗ್ಗಿ ಆಕೆಯನ್ನ ಹಲ್ಲೆ ಮಾಡಿದ್ದಾರೆ ಅಂತ ಕೂಡ ಈಗ ಸದ್ಯಕ್ಕೆ ಟೀಕೆ ಕೂಡ ವ್ಯಕ್ತವಾಗ್ತಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಸದ್ಯಕ್ಕೆ ಬಿಜೆಪಿ ಕಾರ್ಯಕರ್ತೆ ಬಟ್ಟೆ ಬಿಚ್ಚಿ ಪೊಲೀಸರು ಹೊಡೆದ್ರು ಅಂತ ಮಹಿಳೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪೊಲೀಸರು ಕೂಡ ನಾವು ಬಟ್ಟೆ ಬಿಚ್ಚಿರ್ಲಿಲ್ಲ, ಆ ಮಹಿಳೆಯೇ ಬಟ್ಟೆ ಬಿಚ್ಚಿದ್ಲು ಅಂತ ಸದ್ಯಕ್ಕೆ ಆ ಮಹಿಳೆಯ ವಿರುದ್ಧವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣದ ಅಸಲಿಯತ್ತೇನು ಆನಂದ್? ಏನು ಅಂದ್ರೆ ಇದು ರಾಜ್ಯದಲ್ಲಿ ಇನ್ನೊಂದು ಅಮಾನವೀಯ ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ಪೊಲೀಸರು ಅವ್ರು ಮಾಡುವಂತ ಕೃತ್ಯ ನೋಡಿದ್ರೆ ಇದು ಎಲ್ಲರಿಗೂ ಒಂದು ನಾಚಿಕೆಯ ಸಂಗತಿ ಅಂತ ಹೇಳ್ಬೋದು. ಆ ಮಹಿಳೆ ಅಪರಾಧ ಮಾಡಲಿ, ತಾನೇ ಬಟ್ಟೆ ಬಿಚ್ಚಲಿ, ಏನಾಗ್ಲಿ, ಆ ಮಹಿಳೆ ಬಟ್ಟೆ ಬಿಚ್ಚಿದ್ರು ಸಹ ಅವ್ರಿಗೆ ಮಾನ ಕಾಪಾಡಬೇಕಾದ್ರು ಪೊಲೀಸರ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಇದೊಂದು ರಾಜ್ಯಾದ್ಯಂತ ಇದೊಂದು ತೀವ್ರ ಸ್ವರೂಪದ ಚರ್ಚೆ ಸಹ ಆಗ್ತಾ ಇದೆ. ಅಂದ್ರೆ ಇದು ಮೊದಲು ಏನಿದೆ ಮತದಾರರ ಪಟ್ಟಿ ಪರಿಷ್ಕರಣೆ ಸಂಬಂಧಪಟ್ಟಂತ ನಡೆದಿರುವಂತಹ ಗಲಾಟೆ ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್
ಅಂದ್ರೆ ಈ ಮಹಿಳೆ ಏನು ಸುಜಾತ ಅಂತ ಮಹಿಳೆ ಇದ್ದಾಳೆ, ಆ ಮಹಿಳೆ ಬಿಜೆಪಿಯ ಒಂದು ಕಾರ್ಯಕರ್ತೆ. ಆ ಕಾರ್ಯಕರ್ತೆ ಬಿಜೆಪಿ ಪರವಾಗಿ ಮತದಾರ ಪಟ್ಟಿ ಪರಸ್ಪರ ಸಂಬಂಧ ಹೋಗಿರ್ತಾರೆ. ಇನ್ನೊಬ್ಬರು ಸುವರ್ಣ ಅಂತ ಹೇಳ್ತಾರೆ, ಅವರು ಕಾಂಗ್ರೆಸ್ ಕಾರ್ಯಕರ್ತೆ, ಅವರು ಹೋಗಿರ್ತಾರೆ. ಅಲ್ಲಿ ಅವರವರು ಇದು ವೈಯಕ್ತಿಕ ದ್ವೇಷ ಮತ್ತು ವೈಯಕ್ತಿಕ ಏನು ಅವರು ನೋಡಿ ಗಲಾಟೆ ಆಗಿರ್ತದೆ. ಆ ಗಲಾಟೆ ಹಿನ್ನೆಲೆಯಲ್ಲಿ ಮೊದಲು ಇಬ್ಬರು ನಡುವೆ ಪರಸ್ಪರ ಕೈಕೈ ಮೂಲಕ ಆಗಿರ್ತದೆ. ಹೀಗಾಗಿ ಅದು ಪೊಲೀಸ್ ಠಾಣೆ ಮೆಟ್ಟಲಿಗೆ ಏರಿರುತ್ತದೆ. ಆಗ ಪೊಲೀಸರು ಎಂಟ್ರಿ ಹೊಡೆದಿರ್ತಾರೆ. ಆ ಪೊಲೀಸರು ವಿಚಾರ ಮಾಡುವ ಸಂದರ್ಭದಲ್ಲಿ ಮತ್ತೆ ಇವರಿಗೆ ಪೊಲೀಸರ ನಡುವೆ ವಾಗ್ದಾನ ಇರ್ತದೆ. ಆ ಸಂದರ್ಭದಲ್ಲಿ ಇವ್ರೇನು ಬಟ್ಟೆ ಬಿಚ್ಚಿ ನಮಗೆ ಇದು ಮಾಡಿದಾರೆ ಅಂತ ಆ ಮಹಿಳೆ ಯಾರು ಮಾಡಿದ್ದಾರೆ. ಇದು ಏನೇ ಆದರೂ ಸಹ ಈ ತರ ಒಂದು ಘಟನೆ ಆಗಬಾರದು. ಯಾಕಂದ್ರೆ ಪೊಲೀಸರು ಮೊದಲು ಎಷ್ಟೇ ಆರೋಪಿ ಇರಲಿ ಏನೇ ಇರಲಿ ಅವರು ಕರೆತಂದು ವಿಚಾರಣೆ ಮಾಡಿ ಏನು ಒಂದು ತನಿಖೆ ಮಾಡಿ ನಂತರ ಅವ್ರು ಕಾನೂನು ಇರುತ್ತೆ, ಮುಂದೆ ಅವ್ರು ಏನು ಕ್ರಮ ತಗೋಬೇಕು ಆ ಕಾನೂನು ಪ್ರಕಾರ ಕ್ರಮ ತಗೋಬಹುದು. ಇವರೇ ಆಗಿ ಈ ತರ ಮಾಡೋದು ಮಾತ್ರ ಇದು ತೀವ್ರ ಸ್ವರೂಪದ ಒಂದು ಆಕ್ರೋಶ ವ್ಯಕ್ತಪಡಿಸಿದೆ. ಬಿಜೆಪಿ ಮುಖಂಡರು ಸಹ ರಾಜ್ಯದಲ್ಲಿ ಕಾಂಗ್ರೆಸ್ ಏನು ಒಂದು ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಮಾಡಿದೆ. ಯಾಕಂದ್ರೆ ಬಳ್ಳಾರಿಯಲ್ಲಿ ಗೋಲಿಬಾರ್ ಆಗುತ್ತದೆ, ಹುಬ್ಬಳ್ಳಿಯಲ್ಲಿ ಈ ತರ ಮಹಿಳೆಯರನ್ನು ಇದಾಗುತ್ತೆ, ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ಏನೊಂದು ಹಾಳಾಗಿದೆ. ಗೃಹ ಸಚಿವರು ಈ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ತಮ್ಮ ಮುಖ್ಯಮಂತ್ರಿ ಸಾಧನೆ ಮಾಡಿದ್ದಾರೆ ಅಂತ ಬಿಂಬಿಸ್ತಾರೆ. ಇನ್ನೊಂದು ಈ ತರ ಆಗ್ತಾ ಇರೋದು ಇದೊಂದು ರಾಜಕೀಯ ಒಂದು ಕಪ್ಪು ಚುಕ್ಕೆ, ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ. ಈ ತರ ಘಟನೆಯಿಂದಾಗಿ ಬಿಜೆಪಿ ಅವರಿಗೆ ಇನ್ನೊಂದು ವರದಾನವಾಗಲಿದೆ. ಯಾಕಂದ್ರೆ ಅವರಿಗೆ ಪ್ರಚಾರ ಬೇಕಾಗ್ತದೆ ಒಂದು, ಮತ್ತೆ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧ ಶಾಸಕರ ವಿರುದ್ಧ ಮತ್ತು ಸಚಿವರ ವಿರುದ್ಧ ಅವರ ಆರೋಪ ಮಾಡದ ಸಂದರ್ಭದಲ್ಲಿ ಇಂಥ ಘಟನೆ ನಡೆದಾಗ ಅವ್ರಿಗೆ ಇನ್ನೊಂದು ಏನೋ ಒಂದು ವಿಷಯ ಸಿಕ್ಕಂಗಾಗುತ್ತೆ. ಈ ನೆಲೆಯಲ್ಲಿ ಸರ್ಕಾರಗಳು ಜಾಗೃತಿ ವಹಿಸಬೇಕು ಮತ್ತೆ ಈ ಬಗ್ಗೆ ಗೃಹ ಸಚಿವರು ಒಂದು ಸ್ಪಷ್ಟನೆ ನೀಡಬೇಕು. ಯಾಕಂದ್ರೆ ಪೊಲೀಸ್ ಇಲಾಖೆ ಇಂತೆಲ್ಲ ದಪ್ಪಗಳು ಮಾಡುವಂತ ಯಾವುದೇ ಕಾರ್ಯಕ್ಕೆ ಕೈ ಹಾಕಬಾರದು. ಹೀಗಾಗಿ ಮತ್ತೆ ತನಿಖೆ ಮಾಡ್ತಾ ಇದ್ದಾರೆ. ಬಿಜೆಪಿ ಮುಖಂಡರು ಸಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಅವರು ಇನ್ನೊಂದು ಕಡೆ ತಮ್ಮ ಬಗ್ಗೆ ಏನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಏನೇ ಆದರೂ ಸಹ ಈ ಬಗ್ಗೆ ಸಮಗ್ರ ತನಿಖೆ ನಡೆದ ನಂತರ ಇದು ಮಾಹಿತಿ ಹೊರಗೆ ಬರಲಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈಗ ಏನು ಮಹಿಳೆಯೇ ಒಂದು ವೇಳೆ ಪೊಲೀಸರು ಹೇಳುವ ಪ್ರಕಾರ ಏನಾದ್ರು ಬಟ್ಟೆ ಬಿಚ್ಚಿದ್ರು ಅಂತ ಅಂದರೆ ಮಾನವನ್ನ ಕಾಪಾಡುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕಾಗತ್ತೆ. ಏಕಾಏಕಿ ಅವ್ರನ್ನ ಹೊರಗಡೆ ಕರ್ಕೊಂಡ್ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಕೆಯ ಮಾನವನ್ನ ಮುಚ್ಚುವಂಥ ಕೆಲಸವನ್ನಾದರೂ ಮಾಡಬೇಕಾಗತ್ತೆ. ಜೊತೆಗೆ ಕಾನೂನಿನ ಪ್ರಕಾರವೇ ನಡ್ಕೊಳ್ಬೇಕು. ಸಂವಿಧಾನದಲ್ಲಿ ಯಾವ ರೀತಿ ಕೆಲವೊಂದಿಷ್ಟು ಉಲ್ಲೇಖವನ್ನು ಮಾಡಿರ್ತಾರೆ ಅದರ ಪ್ರಕಾರವೇ ನಡ್ಕೊಳ್ಬೇಕು. ಪೊಲೀಸರಿಗೂ ಕೂಡ ಸಂವಿಧಾನ ಅನ್ವಯ ಆಗತ್ತೆ, ಜೊತೆಗೆ ಮಹಿಳೆಗೂ ಕೂಡ ಅನ್ವಯ ಆಗತ್ತೆ. ಬಿಜೆಪಿ ಕಾರ್ಯಕರ್ತೆ ಮೇಲೆ ಹಲ್ಲೆ, ಕೇಸರಿ ಪಡೆ ಕಿಡಿಕಾರ್ತಾ ಇದೆ. ಪೊಲೀಸರು ಅಮಾನವೀಯವಾಗಿ ನಡೆಸಿಕೊಂಡಿದ್ದಾರೆ. ಎಂಎಲ್ಸಿ ಸಿಟಿ ರವಿ, ರವಿಕುಮಾರ್ ಆಕ್ರೋಶ. ಮಹಿಳಾ ದೌರ್ಜನ್ಯ, ಇದು ಮಾನವ ಹಕ್ಕು ಉಲ್ಲಂಘನೆ. ಬಂಧನಕ್ಕೆ ರಾಜಕೀಯ ಅಧಿಕಾರವನ್ನ ಬಳಸಿಕೊಂಡಿದ್ದಾರೆ. ಮಹಿಳಾ ಆಯೋಗ ಸುಮೋಟೋ ಕ್ರಮ ದಾಖಲಿಸಬೇಕು. ಕಾಂಗ್ರೆಸ್ ಕಾರ್ಪೊರೇಟರ್ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ಕಾರ್ಪೊರೇಟರ್ ಅಡಿಯಾಳಿನಂತೆ ಪೊಲೀಸರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತೆ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸರಿ ಪಡೆ ಕಿಡಿಕಾರ್ತಾ ಇದೆ. ಪೊಲೀಸರು ಅಮಾನವೀಯವಾಗಿ ನಡೆಸಿಕೊಂಡಿದ್ದಾರೆ. ಎಂಎಲ್ಸಿ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಅದು ಚುನಾವಣಾ ಆಯೋಗದ ನಿರ್ದೇಶನದ ಅನ್ವಯ BLO ಮ್ಯಾಪಿಂಗ್ ಮಾಡ್ತಾರೆ. BLO ಕಾರ್ಯಕ್ಕೆ ಅಡ್ಡಿಯನ್ನು ಉಂಟು ಮಾಡಿದ್ದು ಸ್ಥಳೀಯ ಕಾರ್ಪೊರೇಟರ್ ಸುವರ್ಣ ಕಲ್ಕುಂಟ. ಅದರ ಜೊತೆಗೆ ಯಾರು BLO ಪರವಾಗಿ ನಿಂತರು, ಮ್ಯಾಪಿಂಗ್ ಪರವಾಗಿ ನಿಂತರು, ಅವರು ನಿಂತಿರೋರ ಮೇಲೆ ಸುಳ್ಳು ಪೊಲೀಸ್ ಕೇಸನ್ನು ಹಾಕಿ ಅವ್ರ ಮೇಲೆ ದೌರ್ಜನ್ಯ ನಡೆಸಿ ಒಂದು ಮಾನವೀಯ ಜಗತ್ತು ತಲೆ ತಗ್ಗಿಸುವಂತೆ ನಡ್ಕೊಂಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವ್ಯತಿರಿಕ್ತವಾಗಿ ನಡ್ಕೊಂಡಿದ್ದಾರೆ. ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ನಾನು ಆಗ್ರಹಿಸ್ತೇನೆ, ತಕ್ಷಣ ಮಹಿಳಾ ಆಯೋಗ ಸೋಮೋಟೋ ಕೇಸನ್ನ ದಾಖಲಿಸಬೇಕು, ವಿಚಾರಣೆ ನಡೆಸಬೇಕು. ಹಾಗೆಯೇ ಅದರ ಜೊತೆಗೆ ತಪ್ಪಿತಸ್ಥ ಪೊಲೀಸರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ. ಸುಳ್ಳು ದೂರು ಕೊಟ್ಟಿರ್ತಕ್ಕಂಥ BLO ಕಾರ್ಯಾಚರಣೆಗೆ ಅಡೆತಡೆ ಉಂಟು ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಕಾರ್ಪೊರೇಟರ್ ಸುವರ್ಣ ಕಲ್ಕುಂಟ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಪೊಲೀಸರಿಗೆ ಕೇಳಕ್ಕೆ ಬಯಸ್ತೇನೆ, ನೀವು ಸುವರ್ಣ ಕಲ್ಕುಂಟ ಅಡಿಯಾಳ ರೀತಿಯಲ್ಲಿ ವರ್ತನೆ ಮಾಡಿದ್ದೀರಿ, ಮಾನವೀಯ ಜಗತ್ತು ತಲೆ ತಗ್ಗಿಸೋ ರೀತಿಯಲ್ಲಿ ವರ್ತನೆ ಮಾಡಿದ್ದೀರಿ. ನಿಮ್ಮ ಈ ಒಂದು ಕೃತ್ಯಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲ್ಕುಂಟ ಅವರ ದೂರಿನ ಮೇಲೆ ಸುಜಾತ ಹಂದಿಯವರನ್ನ
ಪೊಲೀಸರು ಬಂಧಿಸಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ. ಇದು ಬಹಳ ಸ್ಪಷ್ಟವಾಗಿ ಮಾನವ ಹಕ್ಕುಗಳ ದೌರ್ಜನ್ಯವೂ ಹೌದು, ಮಹಿಳಾ ದೌರ್ಜನ್ಯವೂ ಹೌದು. ಮಹಿಳಾ ದೌರ್ಜನ್ಯ ಮತ್ತು ಮಾನವ ವಿವಾದನ ಬಗೆಹರಿಸಿಕೊಳ್ಳೋದಕ್ಕೆ ಇನ್ನೂ ಒಂದು ಹಂತ ಇದೆ. ಅದನ್ನು ಬಹಳ ಸುಲಭವಾಗಿ ಬಗೆಹರಿಸಿಕೊಳ್ಬಹುದಾಗಿದೆ. ಆದರೆ ಕಾಂಗ್ರೆಸ್ಸಿನ ಕುಮ್ಮಕ್ಕಿನ ಕಾರಣದಿಂದ ನಮ್ಮ ಮಹಿಳಾ ಕಾರ್ಯಕರ್ತೆಯ ಮೇಲೆ ವಿಪರೀತ ದೌರ್ಜನ್ಯವನ್ನ ಮಾಡಿದ್ದಾರೆ. ದೌರ್ಜನ್ಯ ಹೇಗಿದೆ ಅಂತ ಹೇಳಿದ್ರೆ ಮಾನವ ಸಮಾಜ ತಲೆ ತಗ್ಗಿಸ್ತಕ್ಕಂಥ ರೀತಿನಲ್ಲಿ ಅದನ್ನ ಮಾಡಿದ್ದಾರೆ. ವಿಡಿಯೋ ಎಲ್ಲ ಮೊಬೈಲ್ಗಳಲ್ಲಿ ಓಡಾಡ್ತಾ ಇದೆ. ಒಬ್ಬ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಈ ರೀತಿ ಮಹಿಳೆಯ ಮರ್ಯಾದೆಯನ್ನೂ ಕೂಡ ಲೆಕ್ಕಿಸದೇನೆ ಈ ರೀತಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಈ ಸರ್ಕಾರಕ್ಕೆ ಗೌರವ ತರೋದಿಲ್ಲ. ಆದ್ರಿಂದ ಏನು ಮಹಿಳೆಯ ಹಕ್ಕು ಉಲ್ಲಂಘನೆ ಆಗಿದೆ, ಮಹಿಳೆಯರ ಒಂದು ಶೀಲದ ಪ್ರಶ್ನೆ ಬಂದಿದೆ.